ಚಲೋ ಹೋರಾಟದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ರೈತರ ಮೇಲೆ ಅಶ್ರುವಾಯು ಪ್ರಯೋಗಿಸಬೇಕಾದಂತಹ ಅನಿವಾರ್ಯತೆ ಉಂಟಾಗಿದೆ. ಶಂಭು ಗಡಿಯಲ್ಲಿ ರೈತರ ಮೇಲೆ ಅಶ್ರುವಾಯು ಪ್ರಯೋಗಿಸಬೇಕಾಯಿತು. ದೆಹಲಿ ಚಲೋ ಹೋರಾಟ ಏನು ನಡೀತಾ ಇದೆ ಪಂಜಾಬ್ ಹರಿಯಾಣ ರೈತರ ಕಡೆಯಿಂದ, ಆ ಒಂದು ಹೋರಾಟದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಈ ಹಿಂದೆ ಕೂಡ ಸಾಕಷ್ಟು ಹೈಡ್ರಾಮಾ ನಡೆದಿದ್ದನ್ನು ನಾವು ಗಮನಿಸಿದ್ವಿ. ಈಗ ಮತ್ತೆ ದೆಹಲಿ ಚಲೋ ಹೋರಾಟ ಏನು ಹಮ್ಮಿಕೊಂಡಿದ್ರು ಅದರಲ್ಲಿ ಭರ್ಜರಿ ಹೈಡ್ರಾಮಾ ನಡೆದಿದೆ. ಪಂಜಾಬ್ ಹರಿಯಾಣ ಗಡಿಯಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಶ್ರುವಾಯು ಪ್ರಯೋಗಿಸಬೇಕಾದಂತಹ ಅನಿವಾರ್ಯತೆ ಕೂಡ ಉಂಟಾಯಿತು. ರೈತರ ಮೇಲೆ ಅಶ್ರುವಾಯು ಪ್ರಯೋಗ ಆಗಿದೆ. साडा जथा जिहड़ा तरकीब लिया गया है वो लगातार दिल्ली वाल बढ़न की कोशिश कर रहे हैं। बड़ी गिनती में बंडल होर हो सकते हैं। सारे बेनती है कि आपां चौक बणीए, वलंटियर चौक बणीए, किसी का भी नुकसान ना आए। उस तो पहला साडे जोधे चुक के हॉस्पिटल लैके जाना साडी पहली जिम्मेवारी है। आपां जागता बना के रखिए। निजी गड्डियां साडे वीर नूं कोई बेनती है, जे कोई 7 सीटर गड्डी हो रहा है किसी ने झंडा लग्या होवे फिर आओ भरावो, कोई गल नहीं, अपने बंदे सत्तर होर भी ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಏನೆಲ್ಲ ಆಯ್ತು? ಯಾತಕ್ಕೋಸ್ಕರ ಇಷ್ಟೆಲ್ಲ ಹೈಡ್ರಾಮಾ ಆಯ್ತು? ಅಶ್ರುವಾಯು ಪ್ರಯೋಗ ಮಾಡಬೇಕಾದಂತ ಪರಿಸ್ಥಿತಿ ಯಾಕೆ ಬಂತು? ಪ್ರತಿಭಟನೆ ಹಿಂಸೆಗೆ ತಿರುಗಿತ್ತಾ? ಹೇಗೆ ಏನಿದೆ ಅಪ್ಡೇಟ್ ನಟೇಶ್? साडा जथा जिहड़ा तरकीब लिया गया है वो लगातार दिल्ली वाल बढ़न की कोशिश कर रहे हैं। बड़ी गिनती में बंडल होर हो सकते हैं। ಶ್ರೀಲಕ್ಷ್ಮಿ, ಖಂಡಿತ ಏನು ರೈತರು ಕಳೆದ 307 ದಿನಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ರೈತ ಸಂಘಟನೆಗಳೇನಿದ್ದಾವೆ, ಯುವ ಮೋರ್ಚಾ ಇರ್ಬೋದು, ಹಾಗೆ ರೈತ ಮೋರ್ಚಾ ಇರ್ಬೋದು, ಎಲ್ಲ ಸಂಘಟನೆಗಳು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ 307 ದಿನಗಳನ್ನು ಕಂಪ್ಲೀಟ್ ಆಗಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಇಂದು ಸಾಕಷ್ಟು ಹೈಡ್ರಾಮಾ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಏನು ದೆಹಲಿ ಹಾಗೂ ಹರಿಯಾಣ ಮಧ್ಯಭಾಗದಲ್ಲಿರುವಂತಹ ಶಂಭು ಗಡಿ ಏನಿದೆ, ಈ ಗಡಿಯಲ್ಲಿ ದೆಹಲಿ ಚಲೋಗೆ ಮುಂದಾಗಿರ್ತಕ್ಕಂಥ ರೈತರನ್ನು ಪೊಲೀಸರು ಕೂಡ ತಡೆ ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ಕಳೆದ ವರ್ಷ ಕೂಡ ಈ ರೀತಿಯಾದಂತಹ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ದೆಹಲಿಯಲ್ಲಿ ಅದರಲ್ಲೂ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನು ಮಾಡ್ತೇವೆ ಎನ್ನುವಂತಹ ನಿಟ್ಟಿನಲ್ಲಿ ರೈತರು ಮುಂದಾಗಿದ್ದರು, ಅವರನ್ನು ತಡೆಯಲಾಗಿತ್ತು. ಅದೇ ರೀತಿ ಇಂದು ಕೂಡ ಏನು ಹರಿಯಾಣ ಮತ್ತು ದೆಹಲಿಯ ಗಡಿ ಭಾಗವಾಗಿರುವಂತಹ ಶಂಭು ಗಡಿಯಲ್ಲಿ ಏನು ಪೊಲೀಸರ ತಡೆದು ನಿಲ್ಲಿಸಿರುವಂಥದ್ದು. ಆದರೆ ರೈತರು ಇದರ ಬಗ್ಗೆ ತೀವ್ರ ಹೋರಾಟವನ್ನು ಮುಂದುವರಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನು ಈಗಾಗಲೇ ರೈತ ಮುಖಂಡರು ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಿರುವಂಥದ್ದು. ಆದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು ಬಂದಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ತಮ್ಮ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ರೈತರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಹಲವು ರೈತರು ಶಂಭು ಗಡಿ ಏನಿದೆ, ಅಂದರೆ ಹರಿಯಾಣ ಬಾರ್ಡರ್ನಲ್ಲಿ ಶಂಭು ಗಡಿ ಏನಿದೆ, ಈ ಗಡಿಗೆ ಬಂದು ಬೀಡು ಬಿಟ್ಟಿರ್ತಕ್ಕಂಥದ್ದು. ಇದನ್ನು ತಡೆಯಲಿಕ್ಕೆ ಪೊಲೀಸರು ಅಶ್ರುವಾಯು ಸಿರಿಸುವಂತಹ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಸಂಪೂರ್ಣವಾಗಿ ಅಲ್ಲಿ ಒಂದು ರೀತಿ ಬೇಲಿ ಹಾಕುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿರ್ತಕ್ಕಂಥದ್ದು. ಯಾಕಂದರೆ ರೈತರ ದೊಡ್ಡ ಮಟ್ಟದಲ್ಲಿ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸಾಕಷ್ಟು ಜನ ರೈತ ಹೋರಾಟಗಾರರು ಹಾಗೆ ರೈತರು ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸುವ ಮೂಲಕ ಬಿಗಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ರೀತಿಯಾದಂಥ ಹೈಡ್ರಾಮಾ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ತಾವು ಇಟ್ಟಂಥ ಬೇಡಿಕೆಗಳೇನಿದೆ, ಅಂದರೆ ಈ ರೈತ ಮುಖಂಡರು ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಅನುವು ಮಾಡಿಕೊಡಬೇಕು, ರೈತರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಬೇಕು. ಈಗಾಗಲೇ ಸಾಕಷ್ಟು ಸಚಿವರ ಜೊತೆ ಭೇಟಿ ಮಾಡಿ ಸಭೆಯನ್ನು ನಡೆಸಿದ್ದೇವೆ. ಆ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಜನಗಳು ಕೂಡ ರೈತರಿಗೆ ಆಗಿಲ್ಲ. ಹಾಗಾಗಿ ರೈತರು ಸಾಕಷ್ಟು ಕಷ್ಟದಲ್ಲಿದ್ದಾರೆ. ಕೇಂದ್ರ ಸರ್ಕಾರ ರೈತರ ವಿರೋಧವಾಗಿ ಕೆಲಸವನ್ನು ಮಾಡ್ತಾ ಇದೆ. ರೈತರ ಪರವಾದ ಕೆಲಸಗಳನ್ನು ಮಾಡಬೇಕು. ಜೊತೆಗೆ ತಮ್ಮ ಬೇಡಿಕೆಗಳನ್ನು, ರೈತರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ಕೇಂದ್ರ ಸರ್ಕಾರದಲ್ಲಿ ದೆಹಲಿ ಚಲೋವನ್ನು ಹಮ್ಮಿಕೊಡ್ತೇವೆ. ಜೊತೆಗೆ
ತೇಲಿಗೆ ಮುತ್ತಿಗೆಯನ್ನು ಹಾಕ್ತೇವೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ರೈತರು ಕೊಡ್ತಾ ಇರ್ತಕ್ಕಂಥದ್ದು. ಹೋರಾಟದ ಕಿಚ್ಚು ಕೂಡ ಸಮಯಕ್ಕಿಂತ ಸಮಯಕ್ಕೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಶಂಭು ಗಡಿಯಲ್ಲಿ ಹೈ ಅಲರ್ಟ್ ಆಗಿರ್ತಕ್ಕಂಥದ್ದು, ಹಾಗಾಗಲೇ ಪೊಲೀಸರು ಕೂಡ ಅಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು, ಹಾಗೆಯೇ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡುವ ಮೂಲಕ ರೈತರು. ವೆಲ್ಕಮ್ ಬ್ಯಾಕ್. ದರ್ಶನ್ ನೋಡೋದಕ್ಕೆ ಮಗ ವಿನೀಶ್ ಆಸ್ಪತ್ರೆಗೆ ಆಗಮಿಸಿದ್ದಾನೆ. ಅಲ್ಲೂ ಕೂಡ ಬಿಜಿಎಸ್ ಆಸ್ಪತ್ರೆಯಲ್ಲಿ ಈಗ ಫಿಸಿಯೋಥೆರಪಿ ಸೇರಿದಂತೆ ಬೇರೆ ಬೇರೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ದರ್ಶನ್. ಅವ್ರನ್ನ ನೋಡೋದಕ್ಕೆ ಮಗ ವಿನೀಶ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಆಸ್ಪತ್ರೆ ಬಳಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಇವತ್ತೇ ಏನಾದ್ರೂ ಡಿಸ್ಚಾರ್ಜ್ ಆಗ್ತಾರಾ ದರ್ಶನ್ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಆಸ್ಪತ್ರೆ ಬಳಿ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ದರ್ಶನ್ ಪುತ್ರ ವಿನೀಶ್ ಕೂಡ ಅಪ್ಪನನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಬಂದಿದ್ದಾರೆ. ನಿನ್ನೆ ಕೂಡ ಬೇಲ್ ಸಿಕ್ಕಿದ ತಕ್ಷಣ ಖುಷಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು. ದರ್ಶನ್ ಇನ್ನೂ ಕೂಡ ಬಿಜಿಎಸ್ ಆಸ್ಪತ್ರೆನಲ್ಲೇ ಇದ್ದಾರೆ. ಅಲ್ಲಿ ಫಿಸಿಯೋಥೆರಪಿ ಸೇರಿದಂತೆ ಬೇರೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಲು ನೋವಿತ್ತು, ಬೆನ್ನು ನೋವಿತ್ತು, BP ವೇರಿಯೇಷನ್ ಇತ್ತು. ಬಟ್ ಈಗ ಏನು ಪರಿಸ್ಥಿತಿ ಇದೆ ಅಂತ ಅಪ್ಡೇಟ್ ಗೊತ್ತಿಲ್ಲ. ದರ್ಶನ್ ಪುತ್ರ ವಿನೀಶ್ ಬಂದಿರತಕ್ಕಂಥ ದೃಶ್ಯಗಳಿದು. ಆಸ್ಪತ್ರೆಗೆ ದರ್ಶನ್ ಪುತ್ರ ವಿನೀಶ್ ಆಗಮಿಸಿರುವಂತಹ ದೃಶ್ಯಗಳು. ಉದ್ದಕ್ಕೂ ಕೂಡ ತಂದೆಗೆ ಸಪೋರ್ಟಿವ್ ಆಗಿ ಇದ್ದಾರೆ ವಿನೀಶ್. ಏನೇ ಬರಲಿ, ಏನೇ ಆಗಲಿ ಹೋಗಲಿ, ಒಬ್ಬ ಪುತ್ರನಾಗಿ, ಒಬ್ಬ ಮಗ ಆಗಿ ಅಪ್ಪಂಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಅವರ ತಂದೆಯನ್ನು ನೋಡೋದಕ್ಕೆ ಬಿಜಿಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ವಿನೀಶ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಬಿಜಿಎಸ್ ಆಸ್ಪತ್ರೆಯಿಂದ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, ವಿನೀಶ್ ಬಂದಿದ್ದಾರೆ ಅಂತ ಅಲ್ಲಿ ಇನ್ನಷ್ಟು ಅಭಿಮಾನಿಗಳು ಕೂಡ ಬಂದಿದ್ದಾರಾ? ಆಮೇಲೆ ಡಾಕ್ಟರ್ಸ್ ಏನಾದರೂ ಇನ್ಫಾರ್ಮೇಶನ್ ಕೊಟ್ರಾ? ಒಟ್ಟು ವಾತಾವರಣ ಹೇಗಿದೆ ಅಲ್ಲಿ, ಪರಿಸ್ಥಿತಿ ಏನಿದೆ, ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್, ಖಂಡಿತ ಶ್ರೀಲಕ್ಷ್ಮೀರ. ಈಗಾಗಲೇ ನಾವು ನೋಡುವ ಪ್ರಕಾರ ಈಗಾಗಲೇ ಬಿಜಿಎಸ್ ಹಾಸ್ಪಿಟಲಲ್ಲಿ ನಟ ದರ್ಶನ್ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ ಶಸ್ತ್ರಚಿಕಿತ್ಸೆಗೆ ಆಗಿ ಇಲ್ಲಿ ಅಡ್ಮಿಟ್ ಆಗಿರುವಂಥದ್ದು. ಆದರೆ ಇಲ್ಲಿ ಶಸ್ತ್ರಚಿಕಿತ್ಸೆ ನಡೀತಾ ಇಲ್ಲ, ಓನ್ಲಿ ಫಿಸಿಯೋಥೆರಪಿಯನ್ನು ಮಾಡಲಾಗ್ತಾ ಇದೆ. ಆದರೆ ನಿನ್ನೆ ಸಿಕ್ಕಿರುವಂಥ ಈ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆಪ್ತರಿರ್ಬೋದು, ಅಭಿಮಾನಿಗಳಿರ್ಬೋದು, ಹಾಗೆ ದರ್ಶನ್ ಕುಟುಂಬಸ್ಥರು ಕೂಡ ಸಾಕಷ್ಟು ಸಂಭ್ರಮವನ್ನು ಪಟ್ಟಿದ್ರು. ಬಟ್ ಈಗ ದರ್ಶನ್ ಅವರ ಪುತ್ರ ವಿನೀಶ್ ಅವರು ಆಗಮಿಸಿದ್ದಾರೆ. ಬಿಜಿಎಸ್ ಹಾಸ್ಪಿಟಲ್ ಇಲ್ಲಿ ಬ್ಯಾಕ್ ಸೈಡ್ ಗೇಟಿಂದ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಫ್ರಂಟ್ ಸೈಡ್ ಇಂದ ಫುಲ್ ಬಂದ್ ಮಾಡಿದ್ರು. ಸೊ ಬ್ಯಾಕ್ ಸೈಡ್ ಇಂದ ಫಾರ್ಚುನರ್, ವೈಟ್ ಫಾರ್ಚುನರ್ ಕಾರಲ್ಲಿ ಈಗಾಗಲೇ ದರ್ಶನ್ ಅವರ ಪುತ್ರ ವಿನೀಶ್ ಅವರು ಬಂದಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಮೋಸ್ಟ್ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥದ್ದು. ವಿನೀಶ್ ಅವರು ಬಂದಿರುವಂಥದ್ದು ತನ್ನ ತಂದೆಯನ್ನ ನೋಡುವಂತ ಸಲುವಾಗಿ. ಈಗಾಗಲೇ ನೋಡಬೇಕು, ತಂದೆಗೆ ತಕ್ಕಂತ ಮಗ ಇರ್ಬೋದು ಅಥವಾ ಹೆಂಡತಿ